ಒಬ್ಬ ಮಹಿಳೆಯಾಗಿ ಮಹಿಳೆ ಏನು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ, ನಿಮ್ಮ ಸೊಲ್ಯೂಷನ್ಸ್ ಏನು ಅಂತ? ಮಹಿಳೆ ಬಹಳಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾಳೆ. ಮುಂಚೆ ನಾವು ನಮ್ಮ ಸಮಸ್ಯೆನ ಬೇರೆಯವರು ಸೊಲ್ಯೂಷನ್ ಹುಡುಕೊಡ್ಬೇಕು ಅಂತ ಇತ್ತು. ಈಗ ಮಹಿಳೆ ಎಷ್ಟು ಶಕ್ತಿಯುತ ಆಗಿದ್ದಾಳೆ ಅಂತಂದರೆ, ಸಕ್ಷಮ ಆಗಿದ್ದಾಳೆ ಅಂತಂದರೆ, ಮಹಿಳೆ ಸಮಸ್ಯೆ ಬಂದ ತಕ್ಷಣ ಆ ಸೊಲ್ಯೂಷನ್ ಕೂಡ ನಾವೇ ಪರಿಹಾರ ಮಾಡ್ಕೊಳ್ತೀವಿ. ಈಗ ನಾನೊಂದು ಮಂತ್ರಿ ಇದ್ದೀನಿ. 20 ವರ್ಷದ ಹಿಂದೆ ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿ ಆಗಿದ್ದರೆ ಸ್ತ್ರೀ ಶಕ್ತಿ ಸಂಘ ಅಂತ ಕಟ್ಟಬೇಕಾಗಿತ್ತು, ಸ್ತ್ರೀಯರನ್ನ ಒಂದು ಕಡೆ ತಗೊಂಡು ಬರಬೇಕಾಗಿತ್ತು, ಅವರ ಸಮಸ್ಯೆಗಳನ್ನ ಆಲಿಸ್ಬೇಕಾಗಿತ್ತು, ಅವರಿಗೆ ಆರೋಗ್ಯದ ಬಗ್ಗೆ ಕಲ್ಪನೆ ಕೊಡಬೇಕಾಗಿತ್ತು, ಅಕ್ಷರದ ಬಗ್ಗೆ ಜ್ಞಾನ ಕೊಡಬೇಕಾಗಿತ್ತು. ಈಗ ಎವ್ರಿ ಒನ್ ಆರ್ ಲೈಕ್ನು ಅವರು ತುಂಬ ಬುದ್ಧಿವಂತರಾಗ್ಬಿಟ್ಟಿದ್ರೆ, ಇಂಟೆಲೆಕ್ಚುಯಲ್ ಆಗಿದ್ದಾಳೆ. ನಾನು ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟೇ ನನ್ನ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಕಾಮನ್ ಸೆನ್ಸ್ನು ಅಷ್ಟೇ ಇದೆ. ಬಹುಶಃ ಅವ್ರು ಜಾಸ್ತಿ ಕಲ್ತಲ್ಲ, ಬಟ್ ಆ ಕಾಮನ್ ಸೆನ್ಸ್ ಇದೆಯಲ್ಲ ಭಾಳ ಇದೆ. ಈಗ ನಾನು ಮಂತ್ರಿಯಾಗಿ ನಾನು ಏನು ಅವ್ರಿಗೆ ಪರಿಹಾರ ಮಾಡಬಹುದು? ನನ್ನ ಕೈಯಲ್ಲಿ ಪೆನ್ ಇದೆ. ಪೆನ್ ಎದಕ್ಕೆ? ಅಧಿಕಾರ ಎಲ್ಲರಿಗೂ ಸಿಕ್ಕೋದಿಲ್ಲ. ಅಧಿಕಾರ ದೈವದತ್ತ. ಅಧಿಕಾರ ಅದು ಯಾವ ಜನ್ಮದ ಪುಣ್ಯನೋ. ನನಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತದಾರನ್ನ 1000 ಸತಿ ನೆನೆದ್ರೂ ಕೂಡ ಕಡಿಮೆ ಅನಿಸುತ್ತೆ. ಸೊ ಗುರು ಹಿರಿಯರ ಆಶೀರ್ವಾದ, ಪಕ್ಷದ ಮುಖಂಡರ ಆಶೀರ್ವಾದ. ಸೊ ನನ್ನ ಕಡೆಯಿಂದ 10 ಜನರಿಗೆ ಅಲ್ಲದೆ ಒಬ್ಬ ಕಷ್ಟದಲ್ಲಿರುವಂಥ ಮಹಿಳೆ ಕಣ್ಣೀರನ್ನು ಒರೆಸುವಂಥ ಆ ಪೆನ್ನಿನಿಂದ ಸಿಗ್ನೇಚರ್ ಮಾಡ್ತೀನಲ್ಲ, ಅದನ್ನು ಮಾಡ್ತೀನಿ. ಸಾಧ್ಯ ಇದೆ, ಅದೆಲ್ಲ ಆಗ್ತಾ ಇದೆ. ಖಂಡಿತವಾಗ್ಲೂ ನನಗೆ ಸಮಾಧಾನ ಇದೆ. ಹೇಗಂತಂದರೆ, ಗೃಹಲಕ್ಷ್ಮಿ ಇಡೀ ವಿಶ್ವದಲ್ಲಿನೇ ಈ ಗೃಹಲಕ್ಷ್ಮಿ ಬಗ್ಗೆ ಚರ್ಚೆ ಶುರುವಾಗಿದೆ. ನೀವು ಮೊನ್ನೆ ಒಂದು ವಿಡಿಯೋ ನೋಡಬೇಕಾಗಿತ್ತು. ಸವದತ್ತಿನಲ್ಲಿ ಒಬ್ಬ ತಾಯಿ ತನ್ನ ಮಗನ್ನ ಕಳ್ಕೊತಾಳೆ. 31 ವರ್ಷದ ಮಗನ್ನ ಕಳ್ಕೊತಾಳೆ. ತಾಯಿ ಮಗನ ಕಳ್ಕೊಂಡಾಗ ಬೆಂಕಿ ಇಡಬೇಕಾದ್ರೆ ಯಾರೂ ಇರೋದಿಲ್ಲ. ಆ ಶವ ಸಂಸ್ಕಾರ ಮಾಡಲಿಕ್ಕೂ ಕೂಡ ಅವಳ ಹತ್ರ ಹಣ ಇರೋದಿಲ್ಲ. ಆ ಬೆಂಕಿಯನ್ನು ಇಡುವಂಥ ಸಂದರ್ಭದಲ್ಲಿ ಹೇಳ್ತಾಳೆ ತನ್ನ ಬಾಯಿಂದ, ಆ ಸಂದರ್ಭದಲ್ಲಿ ಯಾರು ಸಾಧ್ಯನೇ ಇಲ್ಲ. ಈ ವರ್ಡ್ ಕೂಡ ನಾನು ಯೂಸ್ ಮಾಡಬಾರ್ದು. ನಾಟಕನೂ ಮಾಡಲಿಕ್ಕಾಗೋದಿಲ್ಲ, ಬೇರೆಯವ್ರು ಹೇಳಿದ್ನ ಹೇಳೋಕ್ಕೂ ಆಗೋದಿಲ್ಲ. ಆ ಸಂಕಟದಲ್ಲಿ ಗೃಹಲಕ್ಷ್ಮಿ 2000 ಹಣ ಬರ್ತಾ ಇತ್ತು ಮಗನೇ, ನಾನು ನೀನು ಸುಖವಾಗಿರ್ತಾ ಇದ್ವಿ ಅಂತ ತಾಯಿ ಬೆಂಕಿ ಇಡ್ತಾಳೆ. ಸೊ ಈ ಗೃಹಲಕ್ಷ್ಮಿ ಯೋಜನೆ 1,18,00,000 ಕುಟುಂಬಗಳಿಗೆ. ಇದು ಸಾಮಾನ್ಯದ್ದಲ್ಲ. ಒಂದೇ ಒಂದು ಬಟನ್ನು, ಮಧ್ಯವರ್ತಿಗಳು ಯಾರೂ ಇಲ್ಲ. ಬರೀ 500 ರೂಪಾಯಿ ವಿಧವಾ ವೇತನ ಮಾಡ್ಕೊಳ್ಳಿಕ್ಕೆ 2,000 3,000 ದುಡ್ಡು ಖರ್ಚು ಮಾಡಿ ಮಧ್ಯವರ್ತಿಗಳಿಗೆ ಕೊಟ್ಟು 4-5 ಸಾರಿ ಅಲ್ದಾಡಿ ಎಲ್ಲೋ ಸಿಗ್ತಾ ಇತ್ತು. ಬಟ್ ಈಗ ತಿಂಗಳಿಗೆ 2,000 ರೂಪಾಯಿ. ಇದು ನನ್ನ ಇಲಾಖೆಯಿಂದ ಆಗ್ತಾ ಇದೆ. 3 ವರ್ಷದ ಮಗುವನ್ನ ಹಿಡ್ಕೊಂಡು 6 ವರ್ಷದ ಮಗುವಿನವರೆಗೂ ಅವರ ಆರೋಗ್ಯಕ್ಕೆ ಪೌಷ್ಟಿಕಾಂಶ ಉಳ್ಳಂಥ ಆಹಾರ, ಜೊತೆಯಲ್ಲಿ 3 ತಿಂಗಳು ಹೊಟ್ಟೆಯಲ್ಲಿದ್ದಂಥ ಮಗುವನ್ನ ಹಿಡ್ಕೊಂಡು ಕೊನೆವರೆಗೂ ನಾವು ಕಾಪಾಡುವಂಥ ಇಲಾಖೆ ನನ್ನ ಇಲಾಖೆ. ಸೊ ಎಲ್ಲ ರೀತಿಯಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಸ್ವಾರ್ಥಕತೆ ನನಗೆ ಕಾಣಿಸ್ತಾ ಇದೆ.